ನಂದಿನಿ ಹಾಲಿನ ಬೂತ್ ನಿರ್ಮಾಣದ ನೆಪದಲ್ಲಿ ಮರಕ್ಕೆ ಕತ್ತರಿ ಹಾಕಲಾಗಿದೆ. ಬೆಂಗಳೂರಿನ ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮರ ಕಡಿದ ಆರೋಪ ಕೇಳಿ ಬಂದಿದೆ. ಮರ ಕಡಿದು ಬೂತ್ ನಿರ್ಮಾಣಕ್ಕೆ ಮುಂದಾಗಿದ್ದಕ್ಕೆ ಸ್ಥಳೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೂತ್ ನಿರ್ಮಿಸುವ ಜಾಗದಲ್ಲೇ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಪೈಪ್ಲೈನ್ ಹೋಗುತ್ತೆ. ಈ ಜಾಗದಲ್ಲಿ ಓಡಾಟಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ಜಾಗದಲ್ಲಿ ಹಾಲಿನ ಬೂತ್ ನಿರ್ಮಾಣಕ್ಕೆ ಅನುಮತಿ ನೀಡಿದ್ಯಾಕೆ? ಹಾಲಿನ ಬೂತ್ ಬದಲಿಗೆ ಕೂಲಿ ಕಾರ್ಮಿಕರಿಗೆ ಕೂರಲು ಜಾಗ ಕೊಡಬೇಕು ಅಂತ ಮನವಿ ಮಾಡಲಾಗಿದೆ. ಹಾಲಿನ ಬೂತ್ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕುರುಬರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮರ ಕಡಿದು ಬೂತ್ ಅನ್ನ ನಿರ್ಮಿಸಿದ್ದಾರೆ. ಹೀಗಾಗಿ ಸ್ಥಳೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ತರ ಮಾಡ್ತಾ ಇದ್ದಾರೆ, ಯಾರು ಕೇಳೋರು ಇದ್ದಾರೆ? ನಂದಿನಿ ಬೂತ್ ನಿರ್ಮಾಣ ಮಾಡುವಂತಹ ನೆಪದಲ್ಲಿ ಮರಕ್ಕೆ ಕತ್ತರಿ ಹಾಕಿರುವಂತಹ ಘಟನೆ ನಡೆದಿರುವಂಥದ್ದು. ಕುರುಬರಹಳ್ಳಿಯ ಮುಖ್ಯ ರಸ್ತೆ ಇದು ಸರ್ಕಲ್. ಈ ಸರ್ಕಲ್ ಬಳಿಯೇ ಈ ಒಂದು ಮರಕ್ಕೆ ಕತ್ತರಿ ಹಾಕಿರುವಂಥದ್ದು ನಾವು ನೋಡ್ಬೋದು. ಇದು ಕುರುಬರಹಳ್ಳಿ ಮುಖ್ಯ ರಸ್ತೆ. ಈ ಸರ್ಕಲ್ ಬಳಿ ಇರುವಂಥದ್ದು ಇದು ನಂದಿನಿ ಬೂತನ್ನು ಈಗ ರೆಡಿ ಮಾಡಲಾಗ್ತಾ ಇದೆ. ಅದರ ಎದುರುಗಡೆ ನಾವು ನೋಡ್ತಾ ಇದ್ವಿ ಮರವನ್ನು ಕಟ್ ಮಾಡಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಮರ ಸುಮಾರು ಹಳೆಯ ಮರ ಇಲ್ಲಿ ಇತ್ತು, ದೊಡ್ಡದಾಗಿ ಬೆಳೆದಿತ್ತು. ಅಕ್ಕಪಕ್ಕದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅಷ್ಟೊಂದು ಮರಗಳಿದ್ದಾವೆ. ಆ ಮರವನ್ನು ಏಕಾಏಕಿ ಕಟ್ ಮಾಡಲಾಗಿದೆ. ಅಂದರೆ ಇಲ್ಲಿ ನಂದಿನಿ ಬೂತನ್ನು ನಿರ್ಮಾಣ ಮಾಡುವಂತಹ ನೆಪದಲ್ಲಿ ಮರಕ್ಕೆ ಕತ್ತರಿ ಹಾಕಲಾಗಿದೆ ಅನ್ನುವಂಥದ್ದನ್ನು ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. 2 ದಿನದ ಹಿಂದೆ ಈ ಒಂದು ಮರಕ್ಕೆ ಕತ್ತರಿ ಹಾಕಿರುವಂಥದ್ದು ದೊಡ್ಡದಾಗಿ ಬೆಳೆದಿದ್ದಂತಹ ಮರ. ಅಕ್ಕಪಕ್ಕದಲ್ಲಿ ಜನ ಕೂಡ ಪಾರ್ಕಿಂಗ್ ಮಾಡಿಕೊಂಡಿದ್ರು, ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾ ಇದ್ರು. ಈ ಜಾಗವನ್ನು ನಾವು ನೋಡಿದರೆ ಈ ಜಾಗ ಇದು TJ ಹಳ್ಳಿಗೆ ಸಂಪರ್ಕ, ಅಂದರೆ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಪೈಪ್ಲೈನ್ ಏನು ಸಂಪರ್ಕ ಹೊಂದಿರುವಂತಹ ಈ ಒಂದು ಪೈಪ್ಲೈನ್ ಇಲ್ಲಿಂದನೇ ಹೋಗಿದೆ. ಇದೇ ಜಾಗದಲ್ಲಿ ಪೈಪ್ಲೈನ್ ಕೂಡ ಹೋಗಿರುವಂಥದ್ದು. ಆದರೆ ಅದೇ ಜಾಗದಲ್ಲಿ ಈಗ ಇಲ್ಲಿ ಒಂದು ನಂದಿನಿ ಬೂತನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮಾಲೀಕರು ಇದಕ್ಕೆ, ಅಂದರೆ ನಂದಿನಿ ಬೂತನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಮಾಲೀಕರು ಮರವನ್ನು ಕಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಅವ್ರನ್ನ ಮಾತಾಡಿಸ್ತೀನಿ. ಮರ ಯಾರು ಕಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಏನು ಆಗ್ತಾ ಇರುವಂಥದ್ದು? ಮೇಡಮ್, ಇಲ್ಲಿ ಫಸ್ಟು ಖಾಲಿ ಜಾಗ ಇತ್ತು. ಇಲ್ಲಿಂದ ಅಲ್ಲಿವರೆಗೂ ಇದು ವಾಟರ್ ಸಪ್ಲೈ ಲೈನ್ ಇದು. ಇಲ್ಲಿ ಏಕಾಏಕಿ ಇವರು ಬಂದು ಮರ ಕಟ್ ಮಾಡಿದ್ದಾರೆ. ಇಲ್ಲಿ ಕೇಳಿದ್ದಕ್ಕೆ ನಮಗೆ ಆರ್ಡ್ರ್ ಆಗಿದೆ, ಎಲ್ಲ ಕಡೆಯಿಂದ ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ. ನಮ್ಗೆ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವ್ರ ಕಡೆಯಿಂದ ಆರ್ಡ್ರ್ ಆಗಿದೆ. ಇಲ್ಲಿ ನಾವು ಹಾಲಿನ ಬೂತ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ನಾವು ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ ಪೊಲೀಸ್ನವ್ರನ್ನೆಲ್ಲ ಕರೆಸಿ ಸ್ವಲ್ಪ ಇದು ಮಾಡಿದ್ರು. ಅವತ್ತಿಂದ ಯಾರೂ ಇದು ಮಾಡಿಲ್ಲ ಇಲ್ಲಿ ಬಂದು. ಇವಾಗ ಏನಂದರೆ ಇಲ್ಲಿ ಒಂದು ನಾವೇನಾದರೂ ಈ ವಾಟರ್ ಸಪ್ಲೈ ಮೇಲೆ ಅವಾಗಿನ ಒಂದು 30 ವರ್ಷದ ಹಿಂದೆ ಓಡಾಡ್ತಾ ಇದ್ದರೆ ಕೇಸ್ ಹಾಕೋರು ನಮಗೆ. ಅಲ್ಲೆಲ್ಲ ಅತಿಕ್ರಮಣವಾಗಿ ಯಾರು ಪ್ರವೇಶ ಮಾಡಬಾರ್ದು ಅಂತ ಬೋರ್ಡ್ಗಳು ಇತ್ತು. ಇವತ್ತು ನೋಡಿದ್ರೆ ಇದೆಲ್ಲ ದಬ್ಬಾಳಿಕೆಯಿಂದ ನಡೀತಾ ಇದೆ. ಇಲ್ಲಿ ಏನೂ ಇಲ್ಲ, ಖಾಲಿ ಜಾಗ ಇತ್ತು. ನೋಡಿ ಇಲ್ಲಿ ನೋಡಿ ಟ್ರಾಫಿಕ್ ಎಷ್ಟು ಪ್ರಾಬ್ಲಮ್ ಇದೆ ನೋಡಿ. ಇವರು ಇಲ್ಲಿ ಜನ ನಿಂತ್ಕೊಳ್ಳೋದಿದ್ರೆ ಈ ಟ್ರಾಫಿಕ್ ತಮ್ಮನ ಗಾಡಿಗಳು ನಿಲ್ಸಿದ್ರೆ ಇಷ್ಟೆಲ್ಲ ಇದಾಗುತ್ತೆ. ಇವತ್ತು ಕೃಷ್ಣ ಬೈರೇಗೌಡರು ತರಕಾರಿ ಗಾಡಿಗಳನ್ನೆಲ್ಲ ಎತ್ತಿಸ್ತಾ ಇದ್ದಾರೆ, ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಅವ್ರಿಗೆಲ್ಲ ಇಂಥ ವ್ಯವಸ್ಥೆ ಮಾಡಿಕೊಡೋದು ಬಿಟ್ಟು ದೊಡ್ಡವ್ರಿಗೆ ಈ ಥರ ವ್ಯವಸ್ಥೆ ಮಾಡಿಕೊಟ್ರೆ ಇಲ್ಲಿ ಯಾರು ಕೇಳೋರು ಯಾರಿದ್ದಾರೆ? ಇದನ್ನು ಅವರು ಗಮನದಲ್ಲಿ ತಗೊಂಡು ಫಸ್ಟ್ ಇದನ್ನು ತಗ್ಸಿ ಸಾರ್ವಜನಿಕರು, ಬೆಳಿಗ್ಗೆ ಕೂಲಿ ಕಾರ್ಮಿಕರು ಇಲ್ಲಿ ಬಂದು ನಿಂತ್ಕೊಂತಾರೆ, ಅವ್ರಿಗೆ ಜಾಗ ಮಾಡಿಕೊಡ್ಬೇಕು. ಅಂದರೆ ಇಲ್ಲಿ ಇವರಿಗೆ ನಂದಿನಿ ಬೂತ್ ಬೇಕಾಗಿಲ್ಲ, ಇಲ್ಲಿರುವಂತಹ ಸಮಸ್ಯೆಗಳನ್ನ ಸರಿಪಡಿಸಿ ಅನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿ ಖಾಲಿ ಇದ್ದಂತಹ ಜಾಗ, ಅದರಲ್ಲೂ ಈ ಹಿಂದೆ ಯಾರೂ ಕೂಡ ಈ ಜಾಗದಲ್ಲಿ ಓಡಾಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಅಂದರೆ ಅದು TJ ಹಳ್ಳಿಗೆ ಏನು ಸಂಪರ್ಕ ಕಲ್ಪಿಸುವಂತಹ ಒಂದು ಪೈಪ್ಲೈನ್ ಏನಿತ್ತು, ಹಾಗಾಗಿ ಆ ಒಂದು ನಿಷೇಧಿತ ಏರಿಯಾ ಅಂತಲೇ ಅದನ್ನು ಪರಿಗಣಿಸಲಾಗಿತ್ತು. ಆದರೆ ಅದೇ ಜಾಗದಲ್ಲಿ ಈಗ ಹೇಗೆ ಅಲ್ಲಿ ಒಂದು ಏನು ಬಿಲ್ಡಿಂಗ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮುನಿಯ ಜೊತೆಗೆ ಮಮತಾ ಮರದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.